ನಮಸ್ತೆ ರೈತ ಬಾಂಧವರೇ. ರಾಮಕೃಷ್ಣ ಬಾವಿಕೆರೆ, ತರೀಕೆರೆ ತಾಲೂಕು 8151013296. ರೈತ ಬಾಂಧವರೇ, ಇದು 11x11 5ರಿಂದ 8 kg ಬ್ಯಾಗ್ ಬರುತ್ತೆ. ಸೈಜ್ ಇದು ತೂಕ 5ರಿಂದ 8 kg ಬರುತ್ತೆ ಒಂದು ಬ್ಯಾಗು. ನೋಡಿ, ಗಿಡ ಹೆಲ್ತಿ ಆಗಿದೆ, ಆರೋಗ್ಯವಾಗಿದೆ. ಗರಿ ನಮಗೆ ಈ ಥರ ಬರಬೇಕು. ಗರಿ ಉದ್ದ ಬಂದರೆ ಆಗಲ್ಲ ನೋಡಿ. ಈ ಥರ ಬಿಡಿ ಬಿಡಿಯಾಗಿ ಹೆಲ್ತಿಯಾಗಿ, ಆಮೇಲೆ ಈ ಥರ ನೋಡಿ, ಇಲ್ಲಿ ಇದು ಬರ್ತಿದೆಯಲ್ಲ ಇದು ಈ ಥರ ಬಂದ್ರೇ ಬುಡ ಬಡ್ಡೆ ದಪ್ಪ. ನೋಡಿರಿ, ಬಡ್ಡೆ ದಪ್ಪ ಇದೆ ನೋಡಿರಿ. ಅದು ಕಾಂಡ ದಪ್ಪ ಇರುತ್ತೆ. ಇದು ನಾಟಿ ಬುಕ್ಕಂಬೋದಿ ನಾಟಿ ಸಸಿಗಳು ನೋಡಿರಿ, ಹೆಲ್ತಿಯಾಗಿದೆ, ಆರೋಗ್ಯವಾಗಿದೆ. ಈಗ ಪ್ಲಾಂಟಿಂಗ್ ಮಾಡೋಕ್ಕೆ ಭಾರಿ ಚೆನ್ನಾಗಿದೆ ಗಿಡಗಳು. ಮೇ ತಿಂಗಳು ವರ್ಷದ ಇನ್ನೂ ಚೆನ್ನಾಗಿ ಬರುತ್ತೆ. ಗಿಡ ಹೆಲ್ತಿಯಾಗಿದೆ, ಆರೋಗ್ಯವಾಗಿದೆ, ಒಳ್ಳೆ ಸೆಲೆಕ್ಷನ್ ಗಿಡ ನೋಡಿರಿ, ಎಷ್ಟು ನೀಟಾಗಿದೆ ಗಿಡಗಳು. ಈಗ ಒಂದು ನೋಡಿ, ಇಲ್ಲಿ ಒಂದೂವರೆ ಅಡಿ ಬರುತ್ತೆ ಗಿಡಗಳು. ಮುಂಗಾರಿಗೆ ಸೆಲೆಕ್ಷನ್ ಗಿಡ ನಿಮಗೇನಾರ ಬೇಕಾದರೆ ಮುಂಗಾರಿಗೆ ಈಗಲೇ ಆದಷ್ಟು ಬೇಗ ಬುಕ್ ಮಾಡ್ಕೊಬೋದು. ಕಮ್ಮಿ ಗಿಡಗಳು ಇರೋದ್ರಿಂದ ತುಂಬ ಡಿಮ್ಯಾಂಡ್ ಇದೆ ಈ ವರ್ಷ. ಹಾಗಾಗಿ ಬೇಗ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ನಿಮಗೆ. ನೋಡಿ, ಆಮೇಲೆ ಫುಲ್ಲು ತೋಟದಲ್ಲೇ ನೆರಳಲ್ಲೇ ಗ್ರೀನ್ ನೆಟ್ ಹಾಕಿ ಬೆಳೆಸಿಲ್ಲ. ಇದು ಓಪನ್ ಫೀಲ್ಡಲ್ಲೇ ನೋಡಿ ಚೆನ್ನಾಗಿ ಬೆಳೆಸಿದ್ದೀವಿ. ಓಪನ್ ಫೀಲ್ಡಲ್ಲೇ ನೋಡಿ ಗಿಡ ನೋಡಿ ಎಷ್ಟು ನೀಟಾಗಿದೆ, ದಂಟಾಗಿದೆ ಗಿಡಗಳು. ನೋಡಿರಿ, ಎಲ್ಲ ಓಪನ್ ಫೀಲ್ಡು ತೋಟ, ಗಾಳಿ ಬೆಳಕು. ಆಮೇಲೆ 2 ಪ್ಯಾಕೆಟ್ ಜೋಡಿಸಿ ನೋಡಿರಿ, ಒಂದು ಸಾರಲ್ಲಿ 2 ಪ್ಯಾಕೆಟು. ಆಮೇಲೆ ಒಂದು ಗಿಡದಿಂದ ಗಿಡಕ್ಕೆ ಭಾರಿ ಗ್ಯಾಪ್ ಇದೆ. ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಆಡಿದ್ರೆ ಬಡ್ಡೆ ದಪ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ಗರಿಗಳು ನೋಡಿರಿ, ಈ ಥರ ಬರಬೇಕು. ಗರಿ ಯಾವತ್ತು ಈ ಥರ ಬಿಡಿ ಬಿಡಿಯಾಗಿ ಹತ್ತಿರ ಇರಬೇಕು. ತುಂಬ ಲೆಂತಾಗಿ ಹೈಟಾಗಿ ಉದ್ದಕ್ಕೆ ಬರಬಾರ್ದು ಗಿಡಗಳು. ಎಲೆ ಚಿಕ್ಕದಾಗಿರಬೇಕು, ಎಲೆ ಬಿಡಿ ಬಿಡಿಯಾಗಿರಬೇಕು. ದಂಟು, ಹೈಟು, ವೆಯ್ಟು ಸ್ಟ್ರೆಂತ್ ಆಗಿದ್ದರೆ ಭಾಳ ಚೆನ್ನಾಗಿ ಬೇಗ ಡೆವಲಪ್ ಆಗುತ್ತೆ ಗಿಡಗಳು. ನೀವು ನೋಡ್ಬೋದು ನೋಡಿ, ಇದೊಂದು ಗಿಡ ಎತ್ತಿರ್ತೀನಿ ನೋಡಿ, ಹಿಂಗಿದೆ ಗಿಡ. ಅದು ನೋಡಿ, ಹಿಂಗಿದೆ ಗಿಡ ನೋಡಿರಿ. 5 ಎಲೆ ಗಿಡ ನೋಡಿರಿ. ಇದು 6 ಎಲೆ ಹೊಡಿತಿದೆ ನೋಡಿ. ಬಡ್ಡೆ ಎಷ್ಟು ನೀಟಾಗಿದೆ. ಮೇ ಜೂನಿಗೆ ಸಕ್ಕತ್ತಾಗಿರೋ ಗಿಡ ಬರುತ್ತೆ. ಇಷ್ಟು ಬಡ್ಡೆ ಆಗುತ್ತೆ, ಬಡ್ಡೆ ದಪ್ಪ ಆಗುತ್ತೆ. ಆಮೇಲೆ ತುಂಬ ಹೈಟ್ ಆಗೋಲ್ಲ. ಅವಾಗ ಬಿಸಿಲು ಇರೋದ್ರಿಂದ ತುಂಬ ಹೈಟ್ ಆಗೋಲ್ಲ ಗಿಡ. ಬಡ್ಡೆ ದಪ್ಪ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ತುಂಬ ಹೆಲ್ತಿಯಾಗಿ ಸ್ಟ್ರೆಂತಾಗಿರುತ್ತೆ ಗಿಡಗಳು ನೋಡಿ. ಓಪನ್ ಫೀಲ್ಡು, ಬಿಸಿಲು ಬೀಳ್ತಾನೆ ಇರುತ್ತೆ, ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ ನೋಡಿ. ಈ ಥರ ಇದೆ ನಮ್ಮ ಗಿಡಗಳು. ಬೇಕಾದರೆ 8151013296 ಬಾವಿಕೆರೆ, ತರೀಕೆರೆ ತಾಲೂಕು. ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ, ನೋಡಿ. ನಿಮಗೆ ಮನಸ್ಸಿಗೆ ಇಷ್ಟ ಆದರೆ ಬನ್ನಿ, ರೇಟು ಕೂತು ಮಾತಾಡೋಣ. ಯಾಕಂದರೆ ಎಲ್ಲೋ ಕೂತ್ಕೊಂಡು ರೇಟ್ ಮಾತಾಡ್ಕೊಂಡು ಇಷ್ಟು ಹೇಳ್ತಾರಪ್ಪ ರೇಟು ಅನ್ನೋದಕ್ಕಿಂತ ಗಿಡ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ರೇಟ್ ಇತ್ತನ್ನ ಗಿಡ ಇದೆ ಅಂತೇಳಿ. ಯಾಕಂದರೆ ನಾವು ರೈತರು, ನಾವು ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಬೇಜಾರಾಗಬೇಡಿ ರೈತರೆ. ನೋಡಿ, ವಿಡಿಯೋ ನೋಡಿ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.